ಅರಣ್ಯ ಇಲಾಖೆಯ ಸಿಬ್ಬಂದಿಯ ಗುಂಡಿನ ದಾಳಿಗೆ ಯುವಕ ಸಾವನ್ನಪ್ಪಿದ್ದಾರೆ. ಕಾಡಿನಲ್ಲಿ ಬೇಟೆಗೆ ತೆರಳಿದ ವೇಳೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಫೈರಿಂಗ್ ಮಾಡಿದ್ದಾರೆ. ಉಯ್ಯಂಬಳ್ಳಿ ಸಮೀಪ ಅರಣ್ಯ ಪ್ರದೇಶದಲ್ಲಿ ಆಗಿರುವಂತಹ ಘಟನೆ ಇದು. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ದೊಡ್ಡಾಲಹಳ್ಳಿ ಗ್ರಾಮದಲ್ಲಿ ಆಗಿದೆ. 24 ವರ್ಷದ ಗುರು ಮೃತಪಟ್ಟಿರುವಂತಹ ವ್ಯಕ್ತಿ ಉಯ್ಯಂಬಳ್ಳಿ ಬಳಿ ಅರಣ್ಯದಲ್ಲಿ ಬೇಟೆಗೆ ಅಂತ ಹೋಗಿದ್ದಾಗ 4 ಏನು ಬೇಟೆಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಫಾರೆಸ್ಟ್ನವರು ಫೈರ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಈ ಗುರು ಅನ್ನುವಂತಹ ಯುವಕ ಗುಂಡೇಟು ತಿಂದು ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸಾತನೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. 24 ವರ್ಷದ ದೊಡ್ಡಾಲಹಳ್ಳಿ ಗ್ರಾಮದ ನಿವಾಸಿ ಗುರು ಅರಣ್ಯ ಇಲಾಖೆಯವರ ಗುಂಡಿಗೆ ಬಲಿಯಾಗಿದ್ದಾರೆ. ಇವರು ಕೂಡ 4 ಯುವಕರ ತಂಡ ಕಾಡಿಗೆ ಬೇಟೆಗೆ ಅಂತ ಹೋಗಿದ್ದಾಗ ಈ ಒಂದು ದುರಂತ ನಡೆದು ಹೋಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಹಾಗಾದ್ರೆ ಗೊತ್ತಾಗಿಲ್ವಾ, ಯಾಕೆ ಈ ರೀತಿ ಫೈರ್ ಮಾಡಿದ್ರು ಇವರ ಮೇಲೆ ಅನ್ನುವಂಥದ್ದು ಕೂಡ ಆಗಿರುವಂತಹ ಪ್ರಶ್ನೆ. ಅರಣ್ಯ ಇಲಾಖೆಯ ಸಿಬ್ಬಂದಿಯ ಗುಂಡಿಗೆ ಯುವಕ ಬಲಿಯಾಗಿರುವಂತಹ ಘಟನೆ ರಾಮನಗರ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಇದು. ಕಾವೇರಿ ವನ್ಯಧಾಮ ಅರಣ್ಯ ಪ್ರದೇಶ ವ್ಯಾಪ್ತಿಯಲ್ಲಿ ಈ ಒಂದು ದುರಂತ ನಡೆದು ಹೋಗಿದೆ. ಶಿಕಾರಿಗೆ ಹೋಗಿದ್ದ ಯುವಕರಲ್ಲಿ ಒಬ್ಬ ಯುವಕ ಅರಣ್ಯ ಇಲಾಖೆಯ ಗುಂಡಿಗೆ ಬಲಿಯಾಗಿ ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ. ಉಯ್ಯಂಬಳ್ಳಿ ಬಳಿ ತಡರಾತ್ರಿ ಆಗಿರುವಂತಹ ಘಟನೆ ಇದು. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಉಯ್ಯಂಬಳ್ಳಿ ಗ್ರಾಮ. ಇಲ್ಲಿ ಕಾಡಿಗೆ ಬೇಟೆಗೆ ಹೋಗಿದ್ದಾಗ 24 ವರ್ಷದ ಗುರು ಅನ್ನುವಂತಹ ಯುವಕ ಅರಣ್ಯ ಇಲಾಖೆಯವರು ಹಾರಿಸಿದ ಗುಂಡಿಗೆ ತನ್ನ ಪ್ರಾಣವನ್ನ ಕಳೆದುಕೊಂಡಿದ್ದಾನೆ. 4 ಸ್ನೇಹಿತರೊಂದಿಗೆ ಗುರು ಬೇಟೆಗೆ ಅಂತ ಹೋಗಿದ್ರು, ಶಿಕಾರಿಗೆ ಅಂತ ಹೋಗಿದ್ರು. ಆ ಸಂದರ್ಭದಲ್ಲಿ ಈ ದುರಂತ ನಡೆದು ಹೋಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಏನ್ ಮಾಹಿತಿ ಸಿಗ್ತಾ ಇದೆ? ಫಾರೆಸ್ಟ್ನವರು ಇವ್ರ ಮೇಲೆ ಫೈರ್ ಯಾಕೆ ಮಾಡಿದ್ರು ಅಂತ? ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಒಂದು ಉಯ್ಯಂಬಳ್ಳಿ ಸಮೀಪದ ಒಂದು ಅರಣ್ಯ ಪ್ರದೇಶದಲ್ಲಿ ಶಿಕಾರಿಗೆ ತೆರಳಿದಂತ 4 ಮೇಲೆ, ಅದರಲ್ಲಿ ಒಬ್ಬರ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿ ಗುಂಡನ್ನು ಹಾರಿಸಿರುವಂತದ್ದು. ಈ ಗುಂಡೇಟಿಗೆ ಒಬ್ಬ ಯುವಕ ಬಲಿಯಾಗಿರುವಂತದ್ದು. ಈತ ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ದೊಡ್ಡಹಳ್ಳಿ ಗ್ರಾಮದ ಗುರು ಅಂತ ಒಂದು ಸುಮಾರು 24ರಿಂದ 25 ವರ್ಷದ ಯುವಕ ಅಂತ ಕೂಡ ತಿಳಿದು ಬಂದಿದೆ. ನಿನ್ನೆ ರಾತ್ರಿ ಅರಣ್ಯ ಪ್ರದೇಶದಲ್ಲಿ ಬೇಟೆಯಾಡಕ್ಕೆ ಅಂತಂದ್ರೆ ಶಿಕಾರಿ ಮಾಡಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಒಂದು ಮಾಹಿತಿ ಸಿಕ್ಕಿದೆ. ಆ ವೇಳೆ ಇವರು 4 ಮೇಲೆ ಗುಂಡನ್ನು ಹಾರಿಸಿದಂತ ಸಂದರ್ಭದಲ್ಲಿ ಈತನ ಎದೆಯ ಭಾಗಕ್ಕೆ ಗುಂಡು ತಗಲಿದೆ. ಈತ ಸ್ಥಳದಲ್ಲೇ ಕೂಡ ಸಾವನ್ನಪ್ಪಿರುವಂತದ್ದು. ಇನ್ನು 3 ಜನ ಕೂಡ ಈಗ ಪರಾರಿ ಆಗಿದ್ದಾರೆ. ಇದು ಕಾವೇರಿ ವನ್ಯಧಾಮ ವಿಭಾಗ ಕೂಡ ಬರುತ್ತೆ. ಹೀಗಾಗಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕೂಡ ಈಗ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಜೊತೆಗೆ ಸಾತನೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಭೇಟಿ ನೀಡಿ ಈಗ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಜೊತೆಗೆ ಯಾರು ಈ ಯುವಕನ ಮೇಲೆ ಫೈರಿಂಗ್ ಮಾಡಿದ್ರು ಆ ಸಿಬ್ಬಂದಿಯಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂತಿದ್ದಾರೆ. ಇವರೆಲ್ಲರೂ ಕೂಡ ಕೆಲವೊಂದು ಮಾರಕಾಸ್ತ್ರಗಳು ಜೊತೆಗೆ ಬೇರೆ ಬೇರೆ ಆಯುಧಗಳನ್ನ ತಗೊಂಡು ಶಿಕಾರಿಗೆ ಅಂತ ಒಂದು ಅರಣ್ಯ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳ ಶಿಕಾರಿಗೆ ಅಂತ ತೆರಳಿದ್ರು. ಈ ವೇಳೆ ಖಚಿತ ಮಾಹಿತಿ ಪಡ್ಕೊಂಡು ಗುಂಡನ್ನು ಹಾರಿಸಿರುವುದು ಅಂತ ಈಗ ತಿಳಿದು ಬಂದಿದೆ. ಸದ್ಯದ ಮಟ್ಟಿಗೆ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಂದ ಕೂಡ ಈಗ ಮಾಹಿತಿಯನ್ನ ಪಡ್ಕೊಂತಿದ್ದಾರೆ. ಜೊತೆಗೆ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಮತ್ತೇನು ಯುವಕ ಬಲಿಯಾಗಿದ್ದಾನೆ ಆ ಯುವಕನ ಪೋಷಕರು ಕೂಡ ಸ್ಥಳಕ್ಕೆ ಭೇಟಿ ಮಟ್ಟಿಗೆ ಮೃತನ ದೇಹ ಅಲ್ಲೇ ಕೂಡ ಫಾರೆಸ್ಟ್ ಅಲ್ಲಿ ಇರುವಂತದ್ದು. ಎಲ್ಲಾ ಮಾಹಿತಿಯನ್ನ ಪಡ್ಕೊಂಡು ನಂತರದಲ್ಲಿ ತನಿಖೆ ಮುಂದುವರಿಸ್ತಾರೆ. ಅಮರ್ ಪ್ರಸಾದ್. ಧನ್ಯವಾದ ಪ್ರಶಾಂತ್.